ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಗ್ರಾಮರ್ ಮತ್ತು ಅದೇ ರೀತಿ MCQ ಕ್ವಶನ್ಸ್, ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ. ಆಯ್ತಾ, ನಾನು ಆಲ್ರೆಡಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 5 ಭಾಗಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎಲ್ಲ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಎಲ್ಲ ವಿದ್ಯಾರ್ಥಿಗಳು 80/80 ವಿಡಿಯೋ ನೋಡಿದಾರೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ರಿವಿಷನ್ ಆಗಿರುತ್ತೆ. ಈ ಒಂದು ವಿಡಿಯೋ ಆಗಿರುತ್ತೆ ನಿಮಗೆ ಗರಿಷ್ಠ ನಿಮಗೆ 80 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. 80/80 ಆರಾಮಾಗಿ ನೀವು ಪಡೆದುಕೊಳ್ಳಬಹುದು. 80/80 ವಿಡಿಯೋ ನಾನು ಏನು ಮಾಡಿದ್ದೀನಲ್ಲ ಅದರೊಳಗೆ ಹೇಳಿರುವಂತಹ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಿಮಗೆ ರಿಲೀಸ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 3 2ರಲ್ಲಿ. ಸೊ ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ 3 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ, 2 ಗಂಟೆ 45 ನಿಮಿಷ ನಿಮಗೆ ಎಕ್ಸಾಮ್ ಬರೆಯಲು ಟೈಮ್ ಅವಧಿ ಇರುತ್ತೆ. ಆಯಿತಾ, 15 ನಿಮಿಷ ನಿಮಗೆ ಪೇಪರ್ ಓದಲು ಅವಕಾಶ ಕೊಡಲಾಗುವುದು. ಆಯಿತಾ, ಪ್ರಶ್ನೆ ಪತ್ರಿಕೆ ಓದಲು. ಇಲ್ಲಿ ನೋಡಿ, ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಹೇಳಿದ್ದಾರೆ ಅಂದರೆ ಭಾಗ ಆಯಿತಾ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಅಂದರೆ ಈ MCQ ಕ್ವಶನ್ಸ್ ಏನದಲ್ಲ, ಈ MCQ ಕ್ವಶನ್ ಫ್ರಂಟ್ ಆಫ್ ಆನ್ಸರ್ ಸೀಟ್ನಲ್ಲೇ ಇರಬೇಕಂತ ಹೇಳಿದ್ದಾರೆ. ಇವಾಗ ನೀವು ಆನ್ಸರ್ ಸೀಟ್ನಲ್ಲಿ ಏನು ಬರೀತಿರಲ್ಲ ಅಲ್ಲಿ ವಿಭಾಗ ಅಂತ ಹಾಕಬೇಕು. ಆಯಿತಾ, 1ನೇ ಪ್ರಶ್ನೆ ಹಾಕಬೇಕು. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಆಯಿತಾ, 1ನೇ ಪ್ರಶ್ನೆಗೆ ಆಪ್ಷನ್ ಅಂದರೆ ಮಾರ್ಜಿನ್ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಹಾಕಿ, ಆಯಿತಾ, ರಾಮ ಮತ್ತು ಲಕ್ಷ್ಮಣ ಅಂತ ಆಪ್ಷನ್ ಇ ಅಂತ ಒಳಗಡೆ ಆಪ್ಷನ್ ಇ ಅಂತ ಹಾಕಿ ಬರೀಬೇಕು ನೀವು. ಆಯಿತಾ, ಅವ್ರು ಏನೇನಿದ್ದಾರೆ, ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ನಾವೇನು ವಿಭಾಗ ಏನು ಕೊಟ್ಟಿದ್ದಲ್ಲ, ಈ MCQ ಕ್ವಶನ್ 10 MCQ ಕ್ವಶನ್ ಫ್ರಂಟ್ ಆಫ್ ಪೇಜ್ನಲ್ಲಿ ಇರಬೇಕಂತ ಹೇಳಿದ್ದಾರೆ. ಮೊದಲನೆಯ ಪುಟದಲ್ಲಿ ಇರಬೇಕು. ಆಯಿತಾ, 10 MCQ ಕ್ವಶನ್ಸ್ ಕೂಡ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ ಇದು ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ. ಆಯಿತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ MCQ ಕ್ವಶನ್ಸ್ ಖಾಲಿ ಬಿಟ್ಟ ಸ್ಥಳದಲ್ಲಿ ಮತ್ತು ಹೊಂದಿಸಿವರಿಯಲ್ಲಿ ಕ್ವಶನ್ಸ್ಗಳು ನಿಮಗೆ ಬಹಳ ಯೂಸ್ ಆಗುತ್ತೆ. ಇವೇ ಕ್ವಶನ್ಸ್ ಕೂಡ ಆನ್ಯುವಲ್ ಎಕ್ಸಾಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆಯಿತಾ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಮ ಮತ್ತು ಲಕ್ಷ್ಮಣ. ಯಾರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಅಂಗದ ಮೇಲೆ ಲಿಂಗ ಧರಿಸಿದವನು. ಅದೇ ರೀತಿ ನೋಡಿ, ಹೆಣ್ಣು ಹರಿಬಹುಕೋತ್ಸವ ತಮ್ಮನ ಆಜ್ಞೆಯಲ್ಲಿ ಮೀರಿ ಕುಂತಿಯ ಚಿನ್ನ ಬದುಕೆನೆಂದು ನುಡಿದರು. ಆಯ್ತಾ, ಕುಜನರಾದರು. ಈ ಪದ್ಯದಲ್ಲಿ ಬರುವ ಕುಂತಿಯ ಚಿನ್ನ ಯಾರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಭೀಮ. ಈ ರೀತಿಯಲ್ಲಿ ನಿಮಗೆ ಲಾಟ್ ಕ್ವಶನ್ ಅಂದರೆ ಲೋವರ್ ಓರಿಯೆಂಟೆಡ್ ಕ್ವಶನ್ಸ್ ಕೂಡ ಕೇಳ್ತಾರೆ ನಿಮಗೆ MCQ ಕ್ವಶನ್ ಅಲ್ಲಿ. ಹಾಟ್ ಕ್ವಶನ್ ಅಂತ ನಾವು ಕರಿತೀವಿ ಇದು. ಆಯ್ತಾ, ನಿಮಗೆ ಯಾವ ಕ್ವಶನ್ಸ್ಗಳು ಬರಲ್ಲ MCQ ಕ್ವಶನ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ. ಆಯ್ತಾ, ಸೊ ಈ ರೀತಿ ಸ್ವಲ್ಪ ಟಿಕ್ ಹಾಕೊಂಡ್ಬಿಡ್ರಿ. ಅಂದರೆ ನಾನು ಇದು ಬರ್ದೀನಿ, ಇದು ಬರ್ದಿಲ್ಲ ಅಂತ ಈ ರೀತಿ ನೀವು ಒಂದು ಚಿಹ್ನೆ ಹಾಕೊಳ್ಳಿ. ಆಯ್ತಾ, ಬಟ್ ಅದರ ಮೇಲೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬರೆಯಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಪೆನ್ಸಿಲಿಂದ ನಿಮ್ಮ ಹತ್ರ CC ಇರುತ್ತಲ್ಲ, CCಯಿಂದ ಟಿಕ್ ಹಾಕ್ರಿ. ಇಲ್ಲಾಂದ್ರೆ ನಾನು ಯಾವ ಪ್ರಶ್ನೆ ಬರ್ದೀನಿ ಯಾವುದಿಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ. ಆಯ್ತಾ, ಇವಾಗ ಇಲ್ಲಿ ನೋಡಿ, ನಿಮ್ಗೆ ಯಾವ ಪ್ರಶ್ನೆಗಳು ಬರುತ್ತೆ ಸೊ ಅಟೆಂಡ್ ಮಾಡ್ರಿ. ಯಾವ್ದು ಪ್ರಶ್ನೆ ನಿಮಗೆ MCQ ಕ್ವಶನ್ನಲ್ಲಿ 2 ಅಥವಾ 1 ಬರಲ್ಲ, ಕೊನೆಯ ಮೂಮೆಂಟ್ನಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ನಲ್ಲಿ ಪೇಪರ್ ಇಸ್ಕೊಳ್ಳುವಾಗ ನಿಮ್ಮ ಬೆಂಚ್ ವೈಸ್ ಪೇಪರ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸಿಬ್ಬಂದಿ. ಅವಾಗ ನೀವು ಕೇಳಬಹುದು ಕರೆಕ್ಟ್ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವು ಕೂಡ ನೋಡ್ಕೊಂಡು ಆಪ್ಷನ್ ಆಗಬೇಕಾಗಿರುತ್ತೆ. ಆಯ್ತಾ, ಜಾಲಿಯ ರಸಸಾದ ಹೇಗಿರುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಷಯದಂತೆ ಇರುತ್ತದೆ. ಆಯ್ತಾ, ಯಾವುದು ಚಿಂತನದಿ ಮುಳಗಿರಲಿ ಎಂದು ಕವಿ ಆಶಿಸುತ್ತಾನೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಪ್ಪು. ಅದೇ ರೀತಿ ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೆ ಹೋದೆ. ಓ, ಈಗ ಇದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಈ ವಾಕ್ಯಗಳಲ್ಲಿ ಅಂದರೆ ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು. ಇದಕ್ಕೆ ಆಪ್ಷನ್ಸ್ ನಿಮಗೆ ಕೆಳಗಡೆ ಕೊಟ್ಟಿರ್ತಾರೆ. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಇ ಅಜಾಗರೂಕತೆ. ಆಯ್ತಾ, ಅಜಾಗರೂಕತೆ ಆಪ್ಷನ್ ಇ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಇದಕ್ಕೆ ಆನ್ಸರ್ ಆಗಿರುತ್ತೆ ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ ರಾಮ ಅಶ್ವಮೇಧ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈ ರೀತಿಯಲ್ಲಿ ನಿಮಗೆ MCQ ಕ್ವಶನ್ ಮತ್ತೆ ರಿಪೀಟ್ ಆಗುವ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ವೆರಿ ಇಂಪಾರ್ಟೆಂಟ್ ಇವೆಲ್ಲ MCQ ಕ್ವಶನ್ ಅಲ್ಲಿ. ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ. ಇದಕ್ಕೆ ಆನ್ಸರ್ ಆಗಿರುತ್ತೆ ಶಿಕಾರಿ ಗುಂಡಿಯಲ್ಲಿ. ಆಯ್ತಾ, ಗಂಡಿಯಲ್ಲಿ ಅಲ್ಲ, ಶಿಕಾರಿ ಗುಂಡಿಯಲ್ಲಿ. ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಶಿಕಾರಿ ಗುಂಡಿಯಲ್ಲಿ. ಆಯ್ತಾ, ಅದೇ ರೀತಿ ಹಳೆ ಕೋಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೊಟ್ಟಿಗೆ ಉರುಳಿಸಿದ್ದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಹೇಳಿದರು.
ಆಪ್ಷನ್ ಆ ಅಂತ. ಬಟ್ ಇದಕ್ಕೆ ಆನ್ಸರ್ ಮನೆ ಉರುಳಿಸಿದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 10 ನೋಡೋಣ. ಏನ್ ಸ್ವಾಮಿ ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳಿದುಕೊಂಡ್ರ? ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ಗಳಾರಾದರೂ ಇರುವವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರುವುದನ್ನು ನೋಡಿದ್ದೀರಾ? ಲೈನ್ಮ್ಯಾನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನೇನು ಸೂಚಿಸುತ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಪಾಯಕಾರಿ ಕೆಲಸ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ವಾಲ್ಫೇರ್ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ. ಇದಕ್ಕೆ ಆನ್ಸರ್ ಆಗುತ್ತೆ ಪುದುತೋಟಂ. ಆಯಿತಾ, ಪುದುತೋಟಂ ಆನ್ಸರ್ ಆಗಿರುತ್ತೆ. ಅದೇ ರೀತಿ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಯಾದವರು ಯಾರು ಅಂತ ಇಲ್ಲಿ ಹೇಳಿದ್ದಾರೆ. ತಬ್ಬಲಿಗಳಾಗಿದ್ದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕನ್ನಡಿಗರು. ಧನಿಗಳು ಹೊಳೆಯತ್ತಲು ಡ್ಯಾಶ್ ಸೂಚಿಸಿದರು. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕುದಪನಿಗೆ. ಆಯಿತಾ, ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಣ್ಣಾಮಲೈ. ಬಾಯಿ ಚಪ್ಪಲ ಡ್ಯಾಶ್ ಜಾಸ್ತಿ ಇರುತ್ತದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪೆನ್ಷನ್ದಾರರಿಗೆ. ಆಯಿತಾ, ವೃದ್ಧರಿಗೆ ಇಲ್ಲಾಂದರೆ ಪೆನ್ಷನ್ದಾರರಿಗೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ ಹೊಂದಿಸಿ ಬರೆಯಿರಿ ನೋಡಿ ಸ್ನೇಹಿತರೆ. ಹೊಂದಿಸಿ ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ. ಕೀರ್ತನೆ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಾಲಿಯ ಮರ. ಆಯಿತಾ, ಅದೇ ರೀತಿ ಮುಂಬೈ ಜಾತಕ ಇದಕ್ಕೆ ಆನ್ಸರ್ ಆಗಿರುತ್ತೆ GS ಶಿವರುದ್ರಪ್ಪ ಅವರು ಬರೆದಿರುವಂತಹ ತೆರೆದ ದಾರಿ. ಆಯಿತಾ, ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಅದೇ ರೀತಿ KS ನಿಸಾರ್ ಅಹಮದ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸುಲುಬೆ ಏರಿದ್ದಾನೆ. ಆಯಿತಾ, ಅದೇ ರೀತಿ ಹತ್ತಿ ಚಿತ್ತಮುತ್ತ ಇದಕ್ಕೆ ಆನ್ಸರ್ ಆಗಿರುತ್ತೆ ಟಿ ಯಲ್ಲಪ್ಪ ಅವರು ಬರೆದಿರುವಂಥ ಪಾಠ ಆಗಿರುತ್ತೆ. ಅದೇ ರೀತಿ ನಾಯಂಬ ಮಹಾಯಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಒಮ್ಮೆ ನಗುತ್ತೇವೆ. ಈ ರೀತಿಯಲ್ಲಿ ನಿಮಗೆ MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬಾರಿ ಕೂಡ ಮತ್ತೆ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ 2025ನಲ್ಲಿ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ನಿಮಗೆ ಪದ್ಯ ಭಾಗದಲ್ಲಿ ಆಗಿರುತ್ತೆ. ನಾನು ಏನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಅಲ್ಲೇ ರಿಪೀಟ್ ಆಗಿದೆ. ಆಯಿತಾ, ಇವೇ ರಿಪೀಟ್ ಆಗಿದೆ. ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ಯ ಭಾಗದಲ್ಲಿ. ಈ ಎಲ್ಲ ಕ್ವಶನ್ಸ್ ನಾನು 80/80 ವಿಡಿಯೋನಲ್ಲಿ ಮತ್ತು ನಿನ್ನೆ ವಿಡಿಯೋ ಮಾಡಿದೆ ಸಂದರ್ಭ ಪ್ರಶ್ನೆಗಳಲ್ಲಿ. ಎಲ್ಲ ಕ್ವಶನ್ಸ್ ಅವೇ ರಿಪೀಟ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಅವೇ ಕ್ವಶನ್ಸ್ ಇಲ್ಲಿ 2025 ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗುತ್ತೆ ಮತ್ತೆ. ಆಯಿತಾ, ಇದು ದೀರ್ಘಗದ್ಯದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇವಾಗ ವಿಭಾಗ ಇ ನಲ್ಲಿ ನಿಮಗೆ ಸಂದರ್ಭ ಪ್ರಶ್ನೆಗಳು, ಜ್ಯೋತಿ ನಿನಗ್ಯಾರ ಹೊಗಳಾರ, ಇವೆಲ್ಲ ಕುಳಿತು ಕೆಮ್ಮು ಪ್ರಾಣಿ. ನಾನು ಆಲ್ರೆಡಿ ಎಲ್ಲ ನಿಮಗೆ ಹೇಳಿದ್ದೀನಲ್ಲ ಸಂದರ್ಭ ಪ್ರಶ್ನೆ ಮೇಲೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿ ಹೇಳಿರುವಂಥ ಪ್ರಶ್ನೆಗಳು ಮತ್ತೆ ಇಲ್ಲಿ ರಿಪೀಟ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಯಾವುದಾದ್ರೂ 2 ಪ್ರಶ್ನೆ ನೀವು ಉತ್ತರಿಸಬೇಕಾಗುತ್ತೆ. ಪದ್ಯ ಭಾಗದಲ್ಲಿ ಯಾವುದಾದ್ರೂ 1 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಗದ್ಯ ಭಾಗದಲ್ಲಿ ಯಾವುದಾದ್ರೂ 1 ಪ್ರಶ್ನೆ ನೀವು ಉತ್ತರಿಸಬೇಕಾಗುತ್ತೆ. ಕೃಷ್ಣೇಗೌಡರ ಆನೆ ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಪ್ರಶ್ನೆಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸಂದರ್ಭ ಪ್ರಶ್ನೆ ಮೇಲೆ. ಅವೇ ಕ್ವಶನ್ಸ್ ಇಲ್ಲಿ ಮತ್ತೆ ನಿಮಗೆ ರಿಪೀಟ್ ಆಗಿರುತ್ತೆ. ಅದೇ ರೀತಿ ಇವಾಗ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಆಯಿತಾ, ವಿಭಾಗ ಇ ನಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳಿದರೆ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ನಾವು ಏನು ಡಿಸ್ಕಷನ್ ಮಾಡಿದೀವಲ್ಲ ಅವೇ ಕ್ವಶನ್ಸ್ ಇಲ್ಲಿ ನಿಮಗೆ ಮತ್ತೆ ರಿಪೀಟ್ ಆಗಿದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಿರಬಹುದು. ಇಲ್ಲಿ ನೋಡಿ ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಹಾಟ್ ಕ್ವಶನ್ ಬರುತ್ತೆ, ಹೈಯರ್ ಓರಿಯೆಂಟೆಡ್ ಕ್ವಶನ್ಸ್ ಬರುತ್ತೆ. ಕ್ವಶನ್ ನಂಬರ್ 40ರಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿರಬಹುದು. ಯಾವುದಾದ್ರು 1 ಪದ್ಯ ನಿಮಗೆ ಕೊಟ್ಟಿರ್ತಾರೆ. ಇವಾಗ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣ ರೋಲ್, ಇಲ್ಲಾಂದರೆ ಪಗೆಯ ಬಾಲಕ ನಂಬರೇ, ಕದಡಿದ ಸಲಿಲಂ ತಿಳಿವಂದದೆ, ಮುಂಬೈ ಜಾತಕ, ಬಗೆಯ ಬಾಲಕ ನಂಬರೇ. ಈ ಅಧ್ಯಾಯ ಮೇಲೆ ನಿಮಗೆ ಯಾವುದಾದ್ರು 1 ನಿಮಗೆ ಪದ್ಯ ಕೊಟ್ಟಿರ್ತಾರೆ. ಅದಕ್ಕೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಈ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ಗಳು ಹಾಕಿ ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಆಯಿತಾ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಭಾಳ ಈಸಿ ಆಗಿರುತ್ತೆ ಈ ಒಂದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಈ ಆಪ್ಷನ್ಸ್ಗಳು ಹಾಕಿ ನೀವು ಆನ್ಸರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಆಯಿತಾ, ಸೊ ಇಲ್ಲಿ ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಯಾವುದಾದ್ರೂ 1 ಪ್ರಶ್ನೆ ಬಂದೇ ಬರುತ್ತೆ ಫಿಕ್ಸ್. ಪಗೆಯ ಬಾಲಕ ನಂಬರ್ ಅಧ್ಯಾಯ ಮೇಲೆ, ಇಲ್ಲಾಂದರೆ ಇನ್ನೂ ಹುಟ್ಟಿದೇ ಇರಿ ನಾರಿಯಣ್ಣ ರೋಲ್, ಇಲ್ಲಾಂದರೆ ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಇಲ್ಲಾಂದರೆ ಮುಂಬೈ ಜಾತಕ. ನಿಮಗೆ ಹೆಚ್ಚಾಗಿ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣ ರೋಲ್, ಇಲ್ಲಾಂದರೆ ಪಗೆಯ ಬಾಲಕ ನಂಬರೇ. ಆಯಿತಾ, ಮತ್ತು ವಚನಗಳು ಅಧ್ಯಾಯ ಮೇಲೆ ನಿಮಗೆ ಯಾವುದಾದ್ರೂ 1 ಪ್ರಶ್ನೆ ನಿಮಗೆ ಬರುತ್ತೆ. ಕ್ವಶನ್ ನಂಬರ್ 40ರಲ್ಲಿ ಹಾಟ್ ಕ್ವಶನ್ ಇದು ಫಿಕ್ಸ್ ಆಗಿರುತ್ತೆ. ಇಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಆಯಿತಾ, ಇದು ಪದ್ಯ ಭಾಗದಲ್ಲಿ ನಿಮಗೆ 5-6 ವಾಕ್ಯಗಳಲ್ಲಿ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ನೀವು 2 ಉತ್ತರಿಸಬೇಕಾಗಿರುತ್ತೆ. ಅದೇ ರೀತಿ ಗದ್ಯ ಭಾಗದಲ್ಲಿ ನೀವು ಯಾವುದಾದ್ರೂ 1 ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿರುತ್ತೆ. ನಾವು ಏನು ಡಿಸ್ಕಷನ್ ಮಾಡಿದಿಲ್ಲ ಅವೇ ಕ್ವಶನ್ಸ್ ಇಲ್ಲಿ ನಿಮಗೆ ರಿಪೀಟ್ ಆಗಿದೆ. ಕೃಷ್ಣಗೌಡರ ಅನಿವಾರ್ಯ ಮೇಲೆ ನಿಮಗೆ ಯಾವುದಾದ್ರು 1 ಪ್ರಶ್ನೆ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಶಾರ್ಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಭಾಷಾಭ್ಯಾಸ. ಆಯಿತಾ, ವಿಭಾಗ ಉ ಅಂತ ಹಾಕಬೇಕು. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಆಯಿತಾ, ಸೊ ಬಹಳ ಈಸಿಯಾಗಿ ನಿಮಗೆ ಗ್ರಾಮರ್ ಕೇಳ್ತಾರೆ ಸ್ನೇಹಿತರೆ. ಇವಾಗ ಇಲ್ಲಿ ನೋಡಿ, ಈ ಕೆಳಗಿನ 2 ಪದಗಳಿಗೆ ತದ್ಬಹು ರೂಪ ಬರಿ ಅಂತಿದ್ದಾರೆ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಹೇಳುವುದೇನೆಂದರೆ ಅದಕ್ಕೆ ಅಲ್ಪ ಸ್ವಲ್ಪ ಅರ್ಥ ಕೊಡುವಂತಹ ಒಂದು ಸೆಂಟೆನ್ಸ್ ಬರೀಬೇಕು. ಇವಾಗ ಇಲ್ಲಿ ವೀರ ಕೊಟ್ಟಿದ್ದಾರೆ, ಬೀರ. ಆಕಾಶ
ಆಗಸ, ಮುಖ, ಮೋಗ ಅಂತ ಈ ರೀತಿಯಲ್ಲಿ. ಈ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ. ನೋಡಿ, ಗುಣವಾಚಕ ಅಂದರೆ ವಿಶೇಷಣ. ಇವಾಗ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಹಾಸು ಗಂಬಿ, ಆಯ್ತಾ. ಗಂಬಿ ಏನಾಗಿತ್ತು? ಹಾಸು. ಆನ್ಸರ್ ಏನು? ಹಾಸು. ಶುದ್ಧ ನೀರು, ಆಯ್ತಾ. ಇಲ್ಲಿ ವಿಶೇಷಣ ಏನು? ನೀರಿನ ವಿಶೇಷಣ ಶುದ್ಧ. ಶುದ್ಧ ಆನ್ಸರ್ ಆಗಿರುತ್ತೆ. ಇಷ್ಟೇ, ಆಯ್ತಾ. ದೂರದೃಷ್ಟಿ, ಇದರ ವಿಶೇಷಣ ಏನು? ದೂರ. ಇಷ್ಟೇ ಆನ್ಸರ್, ಆಯ್ತಾ. ಈ ಕೆಳಗಿನ ಎರಡು ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗೊತ್ತೇ ಇದೆ. ಇಲ್ಲಿ ಲಾಸ್ಟ್ನಲ್ಲಿ ಗೆ ಅಂತ ಬಂದರೆ ಅದು ಚತುರ್ಥಿ ಆಗುತ್ತೆ. ಅದೇ ರೀತಿ ತಿಮ್ಮಪ್ಪನವರಲ್ಲಿ ಅಲ್ಲಿ ಅಂತ ಬಂದರೆ ಅದು ಸಪ್ತಮಿ ಆಗುತ್ತೆ. ಅಲ್ಲಿ, ಇಲ್ಲಿ ಅಂತ ಬಂದರೆ. ಅದೇ ರೀತಿ ಕಟ್ಟಿಗೆಯ ಅಂತ ಬಂದರೆ ಕಟ್ಟಿಗೆಯ ಅಂತ ಉಚ್ಚಾರ ಆಗಿದೆ, ಅಲ್ಲಿ ಷಷ್ಠಿ ಬರುತ್ತೆ. ಅದೇ ರೀತಿ ಈ ಕೆಳಗಿನ ಎರಡು ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ. ನೋಡಿ, ಹೋದವು. ನಾನು ಈಗ ಆಲ್ರೆಡಿ ಲೈವ್ ಕ್ಲಾಸ್ ಮುಗಿಸಿದ್ದೇನೆ, ಆಯ್ತಾ. ಹೋದವು ಅಂದರೆ ಭೂತಕಾಲ. ನೋಡಿ, ಓದಿದಳು ಅಂದರೆ ನಿನ್ನೆ ನಾವು ಲೈವ್ ಕ್ಲಾಸ್ ಮಾಡಿದ್ದೇವೆ, ಆಯ್ತಾ. ಓದಿದಳು ಅಂದರೆ ಅದು ಕೂಡ ಭೂತಕಾಲ ಆಗುತ್ತೆ. ಅದೇ ರೀತಿ ನಲಿಯುತ್ತಾರೆ ಅಂದರೆ ಇನ್ನು ನಲಿಯುತ್ತಾ ಇಲ್ಲ ಅವರು, ನಲಿಯುತ್ತಾರೆ ಅಂತ ಅಂದರೆ ಭವಿಷ್ಯತ್ ಕಾಲ ಆಗುತ್ತೆ. ಅಂದರೆ ಈ ಹಿಂದೆ ಆಗಿ ಹೋಗಿರುವಂತಹ ಘಟನೆಯನ್ನು ಭೂತಕಾಲ, ಇವಾಗ ಆಗ್ತಿರುವ ಪ್ರೆಸೆಂಟ್ ವರ್ಕ್ ಅದೇನಾಗಿರುತ್ತೆ ವರ್ತಮಾನ ಕಾಲ. ಅದೇ ರೀತಿ ಇನ್ನು ಮುಂದೆ ಆಗುವಂಥ ಕೆಲಸವನ್ನು ನಾವು ಭವಿಷ್ಯತ್ ಕಾಲ ಎಂದು ನಾವು ಕರೀತೀವಿ. ಅದೇ ರೀತಿ ಈ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ನೋಡಿ, ಕೈ ಕೊಡು, ಸರಿಯಾದ ಸಮಯ ನೋಡಿ ಗೆಳೆಯ ಕೈಕೊಟ್ಟನು ಅಂತ ಈ ರೀತಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು, ಆಯ್ತಾ. ರೈಲು ಬಿಡು, ಆಯ್ತಾ. ರಾಮಬಾಣ, ಈ ರೀತಿ ಸ್ವಂತ ವಾಕ್ಯದಲ್ಲಿ ನೀವು ಬರೀಬೇಕಾಗಿರುತ್ತೆ. ಯಾವುದಾದ್ರೂ ಎರಡು ಅನ್ಯ ದೇಶ ಪದಗಳನ್ನು ಬರೆಯಿರಿ. ಬಸ್ಸು, ಕಂಪ್ಯೂಟರ್, ಎಲೆಕ್ಟ್ರಿಕ್, ಯಾವುದಾದ್ರೂ ಬಸ್ಸು, ಲಾರಿ, ರಸೀದಿ, ಆಯ್ತಾ. ಇವಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಕೊಟ್ಟಿದ್ದ 4 ಅಂಕದ ಒಂದು ಪ್ರಶ್ನೆ, ಪತ್ರಲೇಖನ ಪ್ರಬಂಧ 4 ಅಂಕದ ಒಂದು ಪ್ರಶ್ನೆ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡಿ ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದರೆ. ರಾವಣನ ರೂಪಾಸೀತ ದೇವಿಗೆ ತೃಣಕಲ್ಪಮಾಯುತ ಪತಿಭಕ್ತಿ ಓಳ್ ರೀ ವನಿತೆಯ ತೆರಿದ ಸದ್ಭಾವ ಮನಗೊಳಗೊಂಡ ಪುಣ್ಯತಿಯರ ಸತಿಯರ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ಇದಕ್ಕೆ ಆನ್ಸರ್ ಆಪ್ಷನ್ ಇ, ಸೀತೆ ರಾಮನಲ್ಲಿ ಸದ್ಭಾವಗೊಂಡ ಪುಣ್ಯವತಿ, ಆಯ್ತಾ. ಸೀತೆ ರಾಮನಲ್ಲಿ ಸದ್ಭಾವಗೊಂಡ ಪುಣ್ಯವತಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ಗುರು ಹೇಗೆ ವರ್ತಿಸಬಾರದು ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದಾಗಿ ಹೇಳಿದ್ದಾರೆ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಇದಕ್ಕೆ ಬಾಲಕನಂದು. ದುರ್ಗಂಧ ಬಿಡದಿರುವುದು, ಇದಕ್ಕೆ ಊರು ಹಂದಿ. ಹುಸಿ ನಿದ್ದೆ ಸಾಕು ಎಂದು ಕವಿ ಹೇಳಿರುವುದು ಮಕ್ಕಳಿಗೆ. ನಾಗರಿಕತೆಯ ಉನ್ನತಿಯ ಆದರ್ಶರೊಡನೆ ಆರಂಭವಾಗುವ ಅಭಿವೃದ್ಧಿಯು ಮನುಕುಲದ ಪತನಕ್ಕೆ ಕಾರಣ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಹಳ್ಳಿಯ ಚಹಾ ಫಳಾರದ ಅಂಗಡಿಯ ಹೆಸರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಚಂದ್ರಭವನ. ಇವಾಗ ಕ್ವಶನ್ ನಂಬರ್ 8, ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳುತ್ತಿರುವುದು. ನಿಮ್ಮ ಡಿಪಾರ್ಟ್ಮೆಂಟ್ ಮರ ಅವನ ಡಿಪಾರ್ಟ್ಮೆಂಟ್ ಕಂಬದ ಮೇಲೆ ಬಿದ್ದರೆ ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಫಸ್ಟನೆಯಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಇ, ಲೈನ್ ಮೇಲೆ ಬಿದ್ದ ಮರ ತೆಗೆಯುವುದು ತಪ್ಪಲ್ಲ. ಅದೇ ರೀತಿ ಆನೆ ಇಲ್ಲದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದು ಎಲ್ಲಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಆ, ಶಿವೇಗೌಡರ ಹತ್ತಿರ, ಆಯ್ತಾ. ಶಿವೇಗೌಡರ ಹತ್ತಿರ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡು ಹೋದರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಈ ರೀತಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ ಅಲ್ಲಿ. ಇವಾಗ ಖಾಲಿ ಬಿಟ್ಟ ಸ್ಥಳ ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡಿದರು, ಇದಕ್ಕೆ ಕಿಡ್ನಿ ಸ್ಟೋನ್. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದೀಪಜೀವಿ, ಆಯ್ತಾ. ಧನಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒಕ್ಕಳ ಮಕ್ಕಳನ್ನು. ಅದೇ ರೀತಿ ವಿಜ್ಞಾನದ ಅಡಿಪಾಯವೇ ಏನು, ಪ್ರಶ್ನೆ ಕೇಳುವುದು. ಅದೇ ರೀತಿ ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಕೇಳಿದಳು, ಶ್ರೀರಾಮಾಶ್ವಮೇಧ, ಆಯ್ತಾ. ಅದೇ ರೀತಿ ಇವಾಗ ಹೊಂದಿಸಿ ಬರೆಯಿರಿ, ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹೊಂದಿಸಿ ಬರೆಯಿರಿ. ಕುಮಾರವ್ಯಾಸ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳ್. ಕುಮಾರವ್ಯಾಸ ಅದು ಕರ್ನಾಟಕ ಕಥಾ ಮಂಜರಿ ಒಂದು ಕೃತಿ ಇದೆ. ಜಾಲಿಯ ಮರದಂತೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪುರಂದರದಾಸರು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಲಲಿತಾ ಸಿದ್ದಬಸವಯ್ಯ. ಚಿಟ್ಟೆ ಮತ್ತು ಜೀವಯಾನ, ಇದಕ್ಕೆ ಹತ್ತಿ ಚಿತ್ತ ಮುತ್ತತ್ತಿ ಯಲ್ಲಪ್ಪ ಅವರು ಬರೆದಿರುವಂಥ ಪಾಠ. ಒಮ್ಮೆ ನಗುತ್ತೇವೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸುಕನ್ಯಾ ಮಾರುತಿ, ಆಯ್ತಾ. ಸುಕನ್ಯಾ ಮಾರುತಿ. ಇವಾಗ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಅಂದರೆ 2 ಅಂಕದ ಪ್ರಶ್ನೆಗಳು. ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ಪದ್ಯ ಭಾಗದಲ್ಲಿ ಉತ್ತರಿಸಬೇಕಾಗುತ್ತೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಗದ್ಯ ಭಾಗದಲ್ಲಿ ಉತ್ತರಿಸಬೇಕಾಗುತ್ತೆ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ದೀರ್ಘ ಗದ್ಯದಲ್ಲಿ ಉತ್ತರಿಸಬೇಕಾಗುತ್ತೆ ಕೃಷ್ಣಗೌಡರ ಆನೆಯದ ಮೇಲೆ. ಇಲ್ಲಿ ನೋಡಿ, ಸಂದರ್ಭ ಪ್ರಶ್ನೆಗಳು ಯಾವ ರಿಪೀಟ್ ಆಗಿದೆ, ಅವೇ ಕ್ವಶನ್ಸ್ಗಳು. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗಿದೆ. ಇಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ನೋಡಿ, ಅವೇ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ, ಆಯ್ತಾ.
ಇಲ್ಲಿ ಅಬ್ಸರ್ವ್ ಮಾಡಿ ಕ್ವಶನ್ ನಂಬರ್ ನಿಮಗೆ 40ರಲ್ಲಿ ಆಯಿತಾ ಪ್ರಶ್ನೆ ಕೇಳಿದರೆ ಹಾಟ್ ಕ್ವಶನ್. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ತಿರಬಹುದು. ಸೊ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳು ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ ಗ್ರಾಮರ್ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಗ್ರಾಮರ್ನಲ್ಲಿ. ಈ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೀರಿ. ನೋಡಿ ಸಮಾನಾರ್ಥಗಳೆಂದರೆ ಇಲ್ಲಿ ಒಂದು ಪ್ರಶ್ನೆ ಏನು ಕೊಟ್ಟಿರ್ತಾರಲ್ಲ ಇದಕ್ಕೆ ಅಲ್ಪ ಸ್ವಲ್ಪ ಅರ್ಥವನ್ನು ಕೊಡುವಂತಹ ಪದಗಳಿಗೆ ಅದೇ ಆನ್ಸರ್ ಆಗಿರುತ್ತೆ. ಇವಾಗ ಇಲ್ಲಿ ಚಿತ್ತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಮನಸ್ಸು, ಗಮನ ಆಯ್ತಾ. ಚಿತ್ತ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ ಚಿತ್ತ ಅಂದ್ರೆ ಏನು, ಮನಸ್ಸು, ಗಮನ ಆಯ್ತಾ. ಮಾರ ಅಂದ ತಕ್ಷಣ ಏನು, ಮನ್ಮಥ, ಮದನ ಈ ರೀತಿ. ತಾಳ್ಮೆ ಅಂದ ತಕ್ಷಣ ಸಮಾಧಾನ, ಸಹನೆ ಈ ರೀತಿ ಆಯ್ತಾ. ಅದಕ್ಕೆ ಅರ್ಥವನ್ನು ನೀಡುವಂತಹ ಪದಗಳ ಅರ್ಥ ಅದೇ ಸಮಾನಾರ್ಥಕ ಆಗಿರುತ್ತೆ. ಅದೇ ರೀತಿ ಈ ಕೆಳಗಿನ 2 ಪದಗಳಿಗೆ ತದ್ಭವ ರೂಪ ಬರೀರಿ ಅಂದಿದ್ದಾರೆ. ದೃಷ್ಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ ದಿಟಿ ಆಯ್ತಾ. ಯೋಗಿ ಅಂದ ತಕ್ಷಣ ಜೋಗಿ, ಸಂಸ್ಕೃತ ಅಂದ ತಕ್ಷಣ ಸಕದ ಈ ರೀತಿ ಇದಕ್ಕೆ ತದ್ಭವ ರೂಪ ಆಗಿರುತ್ತೆ. ಬಹಳ ಈಸಿ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಆಯ್ತಾ. ಇಲ್ಲಿ ಗುಣವಾಚಕ ಅಂದರೆ ವಿಶೇಷಣ ಎಲ್ಲಿದೆ ಅಂತ ನಾವು ನೋಡ್ಕೋಬೇಕು. ಇವಾಗ ಆಯಾಸ, ಮನ ಏನಾಗಿತ್ತು ಆಯಾಸ, ಮನ ಇಲ್ಲಿ ಆನ್ಸರ್ ಆಗಿರುತ್ತೆ. ದುರ್ಜನ ಇದಕ್ಕೆ ಆನ್ಸರ್ ಆಗಿರುತ್ತೆ ದುರ ಆಯ್ತಾ. ಕೆನೆ ಹಾಲು, ಹಾಲು ಏನಾಗಿತ್ತು ಕೆನೆ ಆಗಿತ್ತು. ಸೊ ಕೆನೆ ಇಲ್ಲಿ ಆನ್ಸರ್ ಆಗಿರುತ್ತೆ. ಈ ಕೆಳಗಿನ 2 ಕ್ರಿಯಾಪದಗಳಿಗೆ ನಿಷೇಧ ರೂಪಗಳನ್ನು ಬರೆಯಿರಿ. ನೋಡಿ ಇವಾಗ ಹಾಡುವಳು ಇದಕ್ಕೆ ನಿಷೇಧ ರೂಪ ಏನಾಗುತ್ತೆ ಹಾಡಳು, ಹಾಡಳು ಅಂತ ಈ ರೀತಿಯಲ್ಲಿ. ತಿನ್ನುವನು ಇದು ನಿಷೇಧ ರೂಪದಲ್ಲಿ ಏನಾಗುತ್ತೆ ತಿನ್ನನು ಈ ರೀತಿ. ನಿಲ್ಲುವುದು ಇದು ನಿಷೇಧ ರೂಪ ಏನಾಗುತ್ತೆ ನಿಲ್ಲುವುದು ಆಯ್ತಾ ಈ ರೀತಿ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ನೋಡಿ ಮೊರೆ ಹೋಗು, ನಾವು ದೇವರಲ್ಲಿ ಮೊರೆ ಹೋಗುತ್ತೇವೆ ಅಂತ. ನಾನು ಆಟ ಆಡುವ ಸಮಯದಲ್ಲಿ ತಂದೆಯನ್ನು ನೋಡಿ ಕಾಲ್ಕಿತ್ತೇನು. ನುಡಿಗಟ್ಟು ನೀವೇ ಸ್ವಂತ ವಾಕ್ಯದಲ್ಲಿ ಹಾಕಿ ಬರಿಬೇಕಾಗಿರುತ್ತೆ. ಯಾವುದಾದ್ರೂ 2 ಅನ್ಯ ದೇಶಿ ಪದಗಳು ರಸೀದಿ ಆಗಿರಬಹುದು, ಟ್ಯಾಕ್ಸಿ ಆಗಿರಬಹುದು, ಎಲೆಕ್ಟ್ರಿಕ್ ಆಗಿರಬಹುದು. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ, ಶ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಹೀಗೆ ನಿಮಗೆ ಪ್ರಬಂಧದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಪತ್ರ ಲೇಖನ ಮೇಲೆ ಆಲ್ರೆಡಿ 80/80 ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಎಲ್ಲರೂ ಹೋಗಿ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ಸೀತೆಯನ್ನು ರಾವಣ ಎಲ್ಲಿರಿಸಿದನು ಪ್ರಮದ ವನದಲ್ಲಿ. ಆಪ್ಷನ್ ಇ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲ ಇಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂಧಕನ ಕೈಯಲ್ಲಿ. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಇದಕ್ಕೆ ಆನ್ಸರ್ ಆಗಿರುತ್ತೆ ಭೀಮ. ಯಾವ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಭಿನ್ನಾನದ ಮಾತಿಗೆ. ಸಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಸಿರ ಕುತ್ತಿಗೆಯಲ್ಲಿ ಉಬ್ಬಿದ ನರವಂದರ, ಯಾತನೆಗೂ 40ನೆಯ ನುಡಿಯುವ ಮುಖಮುದ್ರೆ. ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಲುಮೆಯ ನುಡಿಗಳ ನುಡಿಯಂತೆ. ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ ಕ್ವಶನ್ ನಂಬರ್ 6 ನೋಡಿ. ಕನ್ನಡಿಗರು ಕನ್ನಡ ನಾಡಿನಲ್ಲೇ ತಬ್ಬಲಿಗಳಾಗಿದ್ದಾರೆ, ಅವರಿಗೆ ಆಶಿರಿ ಎಲ್ಲಿದೆ. ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ, ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಲೇಖಕರ ಈ ನುಡಿನಲ್ಲಿನ ಸಂದೇಶವೇನು. ಮಾತೃಭಾಷೆಯ ಮಹತ್ವ ಅಂತ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಚಹಾದ ಅಂಗಡಿಯಲ್ಲಿ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿಯಲ್ಲಿ ನಿಮಗೆ MCQ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ ಸ್ನೇಹಿತರೆ. ಈ ಕ್ವಶನ್ಸ್ಗಳು ಎಲ್ಲ ನಾನು ಇವಾಗ ಇದುವರೆಗೆ ಹೇಳಿರುವಂಥ MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಆಯ್ತಾ. ಮತ್ತು ಗ್ರಾಮರ್. ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ಯೋಚಿಸಿದ ಕೊಡಲಿಯನ್ನು ಕೇಳಲು, ಅಂದರೆ ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಕೊಡಲಿ. ನಿರೂಪಕರ ಏಕಾಳಜಿಷ್ಟ ಗೆಳೆಯ ಪ್ರಕಾಶ್. ಸತ್ತಿರುವುದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನುವ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕೊಟ್ಟು ಹೊಡಿಬೇಕು, ನಾಳೆ ಮಾಡುವ ಸಾರು ಇವತ್ತೇ ಮಾಡ್ರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು. ನಾಗರಾಜನ ಉಡಾಪೆ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ. ಮುಟ್ಟಿಸಿಕೊಂಡವನು ಕವಿತೆಯಲ್ಲಿ ಬರುವ ಆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹೆಸರು ತಿಮ್ಮಪ್ಪ ಅಂತ. ಡ್ಯಾಶ್ ಇದು ಮಾರ್ಷನ ಜೊತೆಗಾರನ ಹೆಸರು ಪೊನ್ಚಿ. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್ ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಶಿವಸುಬ್ರಹ್ಮಣ್ಯ ಅಯ್ಯರ್. ಆಪ್ಷನ್ ನಿಮಗೆ ಮೇಲೆಗಳು ಕೊಟ್ಟಿರ್ತಾರೆ ಆಯ್ತಾ. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮನೋರಮ್ಮೆ. ಇವಾಗ ಹೊಂದಿಸಿ ಬರೆಯಿರಿ. ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಪಗೆಯಂ ಬಾಲಕ ನಂಬರೇ ಇದಕ್ಕೆ ಆನ್ಸರ್ ಆಗಿರುತ್ತೆ ಶತಕ ಅಂತ. ಜಾಲಿಯ ಮರದಂತೆ ಇದಕ್ಕೆ ಆನ್ಸರ್ ಪುರಂದರದಾಸರು. ಜನಪದ ಇದಕ್ಕೆ ಆನ್ಸರ್ ಆಗಿರುತ್ತೆ ಹಬ್ಬಳ್ಳಿ ಅವರ ರಸಬಳ್ಳಿ. ಟಿ ಯಲ್ಲಪ್ಪ ಇದಕ್ಕೆ ಆನ್ಸರ್ ಜಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒಮ್ಮೆ ನಗುತ್ತೇವೆ ಆಯ್ತಾ. ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮುಂಬೈ ಜಾತಕ ತೆರೆದ ದಾರಿ. ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಹೇಗೆ ಪ್ರಶ್ನೆಗಳು ಕೇಳಿದ್ದಾರೆ ಆಯ್ತಾ. ನಾನು ಏನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಅವೇ ಕ್ವಶನ್ಸಲ್ಲಿ ರಿಪೀಟ್ ಆಗಿದೆ. ಸಂದರ್ಭ ಪ್ರಶ್ನೆಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಮತ್ತು 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಇಲ್ಲಿ ಉರ್ಲಿಂಗ ಪೈದಿಯ ವಚನ ಮೇಲೆ ನಿಮಗೆ ಹಾಟ್ ಕ್ವಶನ್ ಕೇಳಿದ್ದಾರೆ ಕ್ವಶನ್ ನಂಬರ್ 40ರಲ್ಲಿ. ಇಲ್ಲಿ ಆಪ್ಷನ್ಸ್ಗಳು ಅ, ಆ, ಇ ಅಂತ ಕೊಟ್ಟಿರ್ತಾರೆ ನಿಮಗೆ. ಅ ನಲ್ಲಿ ಏನು ಕೊಟ್ಟಿದ್ದಾರೆ, ಉರ್ಲಿಂಗಿ ಪೈದಿಯ
ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರರ ಹೆಸರು ಬರೀರಿ. ಇದಕ್ಕೆ ಉರ್ಲಿಂಗ ಪೈದಿ. ಹೀಗೆ ಆಪ್ಷನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದರೆ 1 ಮಾರ್ಕ್ಸ್ ಸಿಗುತ್ತೆ. ಇವಾಗ 1ನೇ ಆಪ್ಷನ್ಗೆ 1 ಮಾರ್ಕ್ಸ್, 2ನೇ ಆಪ್ಷನ್ಗೆ 2 ಮಾರ್ಕ್ಸ್, ಕೊನೆಯ ಆಪ್ಷನ್ ಇ ಏನಿದಿಲ್ಲ ಅದು 2 ಮಾರ್ಕ್ಸ್ಗೆ ಆಗಿರುತ್ತೆ. ಟೋಟಲ್ ಆಗಿ 4 ಮಾರ್ಕ್ಸ್ ಬರುತ್ತೆ. ಕೃಷ್ಣೇಗೌಡರ ಆನೆ ಅದ್ದ ಮೇಲೆ ನಿಮಗೆ 5ರ ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ನೋಡ್ಕೊಳ್ಳಿ. ಇವಾಗ ಗ್ರಾಮರ್ ನೋಡಿ ಸ್ನೇಹಿತರೆ. 2 ಪದಗಳಿಗೆ ನಾನಾರ್ಥಕ ಬರೆಯಿರಿ. ಗುರು, ಹಿರಿಯದು, ಶಿಕ್ಷಕ, ಕರ, ಕೈಗೆ, ತೆರೆಗೆ, ಬಗೆ, ಯೋಚಿಸುವಂತ. ಗುಣವಾಚಕದಲ್ಲಿ ಹುಸಿನಿದ್ದೆ, ಹುಸಿ ಆನ್ಸರ್. ಕಡು ಪಾಪ, ಕಡು. ಗೊಗೆಮರಿ, ಗೊಗೆಮರಿ, ಗೊಗೆ ಆನ್ಸರ್. 2 ಪದಗಳ ತದ್ಭವ ರೂಪ ಯಶ್, ಜಸ, ವೀರ, ಬೀರ, ಪರೀಕ್ಷಿಸು, ಪರಿಕಿಸು. ಆಯ್ತಾ. 2 ಕ್ರಿಯಾಪದಗಳ ಧಾತು ರೂಪ ಕಿತ್ತರು, ಕೀಳು ಅಂತ. ಬಿದ್ದನು, ಬೀಳು. ಬರುವಳು, ಬರುವುದು. ಈ ರೀತಿ ಆನ್ಸರ್ ಬರೀಬೇಕಾಗುತ್ತೆ. ದ್ವಿರುಕ್ತಿಗಳ ಸಂತವಾಕ್ಯದಲ್ಲಿ ಬರೀಬೇಕು. ದ್ವಿರುಕ್ತಿ, ನುಡಿಗಟ್ಟು ಎಲ್ಲ ಸೇಮ್ ಆಗಿರುತ್ತೆ. ಮೆಲ್ಲ ಮೆಲ್ಲನೆ ಐತೆ. ಇವಾಗ ಅಂಬಾರಿಯನ್ನು ಹೊತ್ತು ಆನೆಯು ಮೆಲ್ಲ ಮೆಲ್ಲನೆ ಸಾಗಿತು ಅಂತ ಬರೀಬೇಕು. ನುಡಿಗಟ್ಟು ಆಗಿರಬಹುದು. ದ್ವಿರುಕ್ತಿಗಳ ಸಂತವಾಕ್ಯದಲ್ಲಿ ಬರೀರಿ ಮತ್ತು ನುಡಿಗಟ್ಟು ಸಂತವಾಕ್ಯದಲ್ಲಿ ಬರೀರಿ, ಎಲ್ಲ ಸೇಮ್ ಆಗಿರುತ್ತೆ. ಇಲ್ಲಿ ಪರಿಪರಿಯಾಗಿ. ಸೊ ಹೀಗೆ ನೀವು ದ್ವಿರುಕ್ತಿಗಳು, ನುಡಿಗಟ್ಟುಗಳು ಸಂತವಾಕ್ಯದಲ್ಲಿ ಬರೀಬೇಕಾಗಿರುತ್ತೆ. 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ. ಬಲ್ಲವರಿಂದ ಇಂದ ಅಂತ ಯೂಸ್ ಆಗಿದೆ ಅಲ್ಲಿ ತೃತೀಯ. ಕೆಲವಂ ಅಂತ ಯೂಸ್ ಆಗಿದೆ ದ್ವಿತೀಯ. ಪಾಪಿಗೆ ಗೆ ಅಂತ ಯೂಸ್ ಆಗಿದೆ ಚತುರ್ಥಿ. ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪತ್ರ ಲೇಖನ ಹೇಗೆ ಬರೀಬೇಕು, ಪ್ರಬಂಧ ಹೇಗೆ ಬರೀಬೇಕು ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಪತ್ರ ಲೇಖನ ಹೇಗೆ ಬರೀಬೇಕು, ಪ್ರಬಂಧ ಹೇಗೆ ಬರೀಬೇಕು ನಾನು ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ರಿವಿಷನ್ ಆಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ.